ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕುಕನೂರ ತಾಲೂಕಿನ ಬನ್ನಿಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 15ನೇ ಹಣಕಾಸು ಯೋಜನೆ ಅಡಿ ವಿವಿಧ ಕಾಮಗಾರಿಗಳಲ್ಲಿ ಬೋಗಸ್ ಬಿಲ್ ಎತ್ತುವಳಿಗಾಗಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಅನುಮಾನಗಳು ಮೂಡ್ತಾ ಇದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಆನಂದ ಮಲ್ಲಣ್ಣವರ ಹೇಳಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. 2021, 22 ಹಾಗೂ 24, 25ರವರೆಗೆ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಸಂಬಂಧಪಟ್ಟ ಕಾಮಗಾರಿಗಳ ಸಂಪೂರ್ಣ ಮಾಹಿತಿಯನ್ನ ಮಾಹಿತಿ ಹಕ್ಕು ಕಾಯ್ದೆ ಅಡಿ ಮಾಹಿತಿ ಕೋರಿದ್ರು ಕೂಡ ಸಂಬಂಧಿಸಿದ ಅಧಿಕಾರಿಗಳು ಮಾಹಿತಿ ಕೊಡ್ತಾ ಇಲ್ಲ, ಕಾಮಗಾರಿಯ ವಿವರಣೆ ಕೊಡ್ತಾ ಇಲ್ಲ. ಗ್ರಾಮಗಳಲ್ಲಿ ಆಗದೇ ಇರುವ ಕಾಮಗಾರಿಗಳಿಗೆ ಬಿಲ್ ಪಾವತಿಸಿದ್ದಾರೆ, ಅದರ ಬಗ್ಗೆ ಮಾಹಿತಿ ಕೇಳಿದ್ರೆ ಮಾಹಿತಿ ಕೊಡಲು ನಿರಾಕರಿಸಿದ್ದಾರೆ. ಗ್ರಾಮ ಪಂಚಾಯಿತಿಯ ಕರ ವಸೂಲಾತಿ ಎಷ್ಟಾಗಿದೆ ಎಂಬ ಮಾಹಿತಿ ಕೇಳಿದ್ರು ಕೂಡ ಕರ ವಸೂಲಾತಿ ಯಾವುದಕ್ಕೆ ಬಳಕೆ ಮಾಡಿಕೊಳ್ಳಲಾಗಿದೆ ಎಂಬ ಸರಿಯಾದ ಮಾಹಿತಿ ಕೂಡ ಕೊಡ್ತಾ ಇಲ್ಲ. ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಗ್ರಾಮದ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ. ಸರ್ಕಾರಿ ನಿಯಮದ ಪ್ರಕಾರ ಪಂಚಾಯಿತಿ ನೋಂದಣಿ ಶುಲ್ಕ ಶೇಕಡ 3% ಇದ್ರೂ ಕೂಡ ಶೇಕಡ 5% ಹಣ ಸಾರ್ವಜನಿಕರಿಂದ ವಸೂಲಿ ಮಾಡಲಾಗ್ತಾ ಇದೆ ಎಂದು ಆರೋಪಿಸಿದರು. ಕೋಟೆ ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು ಬನ್ನಿಕೊಪ್ಪ ಗ್ರಾಮ ಪಂಚಾಯಿತಿಯ ಕಾಮಗಾರಿಗಳ ಸಂಪೂರ್ಣ ತನಿಖೆ ಮಾಡಿ ಅಕ್ರಮ ಬಯಲಿಗೆ ಎಳೆದು ಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಕುಕನೂರು ತಾಲೂಕು ಅವರಿಗೆ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಮಾಹಿತಿ ಹಕ್ಕನ್ನು ಕೊಟ್ಟ ತಕ್ಷಣ ಅವರು ನಮಗೇನು ಮನವಿಯನ್ನು ಸಲ್ಲಿಸಲಿಲ್ಲ. ಅವರು ಕೂಡ ನಮಗೆ ಯಾವುದೇ ದಾಖಲಾತಿಗಳನ್ನು ಕೊಡಲಿಲ್ಲ. ಹಾಗೂ ನಾವೇನು ಮಾಡಿದ್ವಿ, ನೆಕ್ಸ್ಟು ಪ್ರಥಮ ಮೇಲ್ಮನವಿ ಅಂತೇಳಿ PDO ಅವರಿಗೆ ಸಲ್ಲಿಸಿದ್ವಿ. ಅವರು ಕೂಡ ಅದನ್ನು ಕೂಡ ನಮಗೇನು ಸ್ಪಂದನೆ ಮಾಡಲಿಲ್ಲ. ಅವರು ಯಾವ ದಾಖಲಾತಿಗಳನ್ನು ಕೊಡಲಿಲ್ಲ. ಹಾಗೂ ನಾವೇನು ಮಾಡಿದ್ವಿ ಅಂದರೆ ನೆಕ್ಸ್ಟು EO ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ವಿ. ಆಮೇಲೆ ಅದಾದ ನಂತರ ನಾವು CS ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ವಿ. ಆಮೇಲೆ ಇಷ್ಟೆಲ್ಲ ಮನವಿಯನ್ನು ಕೊಟ್ಟರೂ ಕೂಡ ನಮಗೆ ಈ ಬ್ರಹ್ಮಾಂಡದ ಭ್ರಷ್ಟಾಚಾರ ನಮ್ಮ ಕಣ್ಣೆದುರಿಗೆ ಎದ್ದು ಕಾಣ್ತಾ ಇದೆ ಅಂತ ಹೇಳಿ ನಮಗೆ ಭಾಳ ಅನುಮಾನವನ್ನು ವ್ಯಕ್ತಪಡಿಸಿತ್ತು. ಹೀಗಾಗಿ ಇದನ್ನು ನಾವು ಬಹಿರಂಗಪಡಿಸಬೇಕಂತೇಳಿ ಈ ಮಾಧ್ಯಮದ ಮುಖಾಂತರ ಆದ್ರೂ ಅವ್ರು ಎಚ್ಚೆತ್ತುಕೊಂಡು ನಮಗೆ ಏನಾದರೂ ದಾಖಲಾತಿಗಳನ್ನು ಕೊಡ್ತಾರಂಥ ವಿಶ್ವಾಸದಿಂದ ನಾವು ಪ್ರೆಸ್ ಮೀಟನ್ನು ಕೊನೆಯದಾಗಿ ಹಮ್ಮಿಕೊಂಡಿದ್ದೇವೆ. ಹೀಗಾಗಿ ಈ ಮಾಧ್ಯಮದ ಮುಖಾಂತರ ನಮಗೆ ಈ ದಾಖಲೆಗಳನ್ನು ಒದಗಿಸ್ತಾರಂಥ ಒಂದು ವಿಶ್ವಾಸದಿಂದ ನಾವು ಇಲ್ಲಿ ಮಾಧ್ಯಮದ ಮುಖಾಂತರ ನಾವು ಹೇಳ್ಕೊಳ್ತೇವೆ. ಏನೇನು ಮಾಹಿತಿ ಗದಗ ರಸ್ತೆಯವರೆಗೆ ಚರಂಡಿ ನಿರ್ಮಾಣ ಆಗಿಲ್ಲ. ಆಮೇಲೆ ಅಮೌಂಟ್ ಎಷ್ಟು 90,000 ಮಾಡಿಲ್ಲ. ಅದು ಕಾಮಗಾರಿ ಇಲ್ಲ, ಕಾಮಗಾರಿ ಇಲ್ಲ. ಆಮೇಲೆ ಮೆಳಕೊಪ್ಪದಲ್ಲಿ ಗ್ರಾಮದ ಅನ್ನವ ಬೆಳಕೊಪ್ಪ ಇವರ ಮನೆಯಿಂದ ಮಂದೇಶ್ ಜೀವನ್ ಅವರ ಮನೆಯವರಿಗೆ CC ರಸ್ತೆ, ಅಲ್ಲಿ 90,000 ರೂಪಾಯಿ ಖರ್ಚಾಗಿದೆ. ಅದು ಕಾಮಗಾರಿ ಆಗಿಲ್ಲ. ಆಮೇಲೆ ಲಿಂಗಾಪುರದಾಗ, ಬನ್ನಿಕೊಪ್ಪದಾಗ ಅವು ಅಲ್ಲಿ ಏನಾಗ್ಯವು ಏನಿಲ್ಲ ಸರಿಯಾದ ನಾನು ಮಾಹಿತಿ ತಗೊಂಡು ನೆಕ್ಸ್ಟ್ ನಾನು ಕರೆಕ್ಟಾಗಿ ಇನ್ಫಾರ್ಮೇಷನ್ ತಗೊಂಡು ಅವನ್ನ ನಿಮ್ಮ ದಾಖಲಾತಿಗಳ ಸಮೇತ ಒದಗಿಸ್ತೀನಿ. ಈ ಸಂದರ್ಭದಲ್ಲಿ ರೈತ ಸಂಘದ ಸದಸ್ಯರು ಆದ ಬಸವರಾಜ್ ಗಾಣಿಗೇರ, ಮೌಲಾ ಹುಸೇನ್, ಹಿರೇಮನಿ, ಗೌಸಸಾಬ್ ಸೋಂಪುರ್, ರುದ್ರಪ್ಪ ತಳವಾರ್ ಮತ್ತಿತರರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.